ಖಂಡಿತ ಆದಷ್ಟು ನಾನೇ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗಾಗ್ಲಿಲ್ಲ ಅಂದ್ರೆ ನಮ್ಮನೆ ಕಡೆಯಿಂದ ಯಾರನ್ನಾದ್ರೂ ಕಳಿಸ್ಕೊಡ್ತೀನಿ. ವಧುವರರಿಗೆ ನನ್ನ ಕಡೆಯಿಂದ ಅಭಿನಂದನೆ ತಿಳಿಸ್ಬಿಡಿ. ಹಾ, ಹಾ, ಸರಿ ಸರಿ, ಒಳ್ಳೇದಾಗ್ಲಿ. ಏನ್ ಬೇಕಾಗಿತ್ತು ಅಗಸ್ತ್ಯ? ಸತ್ಯ. ಸತ್ಯನಾ? ಅಗಸ್ತ್ಯ, ಈಗ ಫೋನ್ ಮಾಡಿದವರು ನಿಮ್ಮ ಅಪ್ಪನ? ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ಸುಳ್ಳು? ನಾನಾ? ಊರಿನ ಜನ ಮನೆಗೆ ಯಾಕೆ ಬಂದು ಹೋದ್ರು ಅಂತ ಕೇಳಿದಾಗ ನನ್ನ ಹತ್ರ ವಿಷಯ ಯಾಕೆ ಮುಚ್ಚಿಟ್ರಿ? ಅಮ್ಮ, ನೀವು ಅವ್ರು ಯಾರಿಗೋ ಹೆದರ್ಕೊಂಡು ನನ್ನ ಹತ್ರ. ಅಗಸ್ತ್ಯ, ನನಗ್ ಸತ್ಯ ಗೊತ್ತಾಯ್ತು. ನನ್ ಬಗ್ಗೆ ಬಿಡಮ್ಮ. ನೀನ್ ಅವ್ರಿಗೋಸ್ಕರ ಮಾಡಿರೋ ತ್ಯಾಗನ, ಸಹಾಯನ ಅಷ್ಟ್ ಬೇಗ ಅವ್ರು ಹೇಗ್ ಮರ್ತ್ ಬಿಡ್ತಾರೆ? ಯಾರೇ ಆಗ್ಲಿ ಒಂದ್ಸಲ ಲೈಫಲ್ಲಿ ಸಹಾಯ ಮಾಡಿದ್ಮೇಲೆ ಅದನ್ನ ಮರಿಬಾರ್ದು ಅಂತ ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ಅಂತದ್ರಲ್ಲಿ ನೀನು ಮತ್ತೆ ಅಪ್ಪ ಈ ಊರಿಗೆ ಮಾಡಿರೋದೇನ್ ಕಮ್ಮಿನಮ್ಮ? ಮಾಡಿದ ಸಹಾಯನ ಯಾವತ್ತೂ ನಾವಾಗೆ ಹೇಳ್ಬಾರ್ದು. ಇಷ್ಟಕ್ಕೂ ನಾನಾಗ್ಲಿ ನಿಮ್ ತಂದೆ ಆಗ್ಲಿ ಇದನ್ನ ಸಹಾಯ ಅನ್ಕೊಂಡ್ ಮಾಡ್ಲಿಲ್ಲ. ನಮ್ ಕರ್ತವ್ಯ, ನಮ್ ಜವಾಬ್ದಾರಿ ಅನ್ಕೊಂಡೇ ಮಾಡಿದ್ದು. ಅಮ್ಮ, ಅದ್ ಏನೇ ದ್ವೇಷ ಇದ್ರು ಬಂದು ನನ್ನ ಹತ್ರ ಫೇಸ್ ಮಾಡೋದಕ್ಕೆ ಹೇಳಿ. ಅದನ್ ಬಿಟ್ಬಿಟ್ಟು ನಿಮ್ಮ ಹತ್ರ ಏನ್ ದ್ವೇಷ ತೋರ್ಸೋದು? ಅಗಸ್ತ್ಯ, ನನಗೇನು ಹೇಳ್ಬೇಡಮ್ಮ. ನಾನು ಕೇಳೋದು ಇಲ್ಲ. ಆ ಊರಿನ ಜನ ನನಗೆ ಬಾಯಿಗೆ ಬಂದಂಗೆ ಬೈದು ಕಲ್ ತಗೊಂಡು ಹೊಡೆದ್ರು. ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ನಿನ್ನ ನಾನು ಆ ಊರಿನ ಜನರ ಹತ್ರ ಇವಾಗಲೇ ಮಾತಾಡ್ತೀನಿ. ನನಗೆ ಅವರು ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ, ನಾನು ಸಹಿಸ್ಕೋತೀನಿ. ಆದ್ರೆ ನನ್ನ ಮನೆಯವ್ರಿಗೆ ಇನ್ನೊಂದ್ಸಲ ಇದು ರಿಪೀಟ್ ಆಗ್ಬಾರ್ದು. ಅಗಸ್ತ್ಯ, ಅಗಸ್ತ್ಯ, ಅದಕ್ಕೆ ಈ ವಿಷಯನ ಹೇಳ್ದೆ ಮುಚ್ಚಿಟ್ಟಿದ್ದು. ನೋಡು, ಅವ್ರುಗಳು ನನ್ ಬಗ್ಗೆ ಏನೋ ಮಾತಾಡಿಲ್ಲ ಕಣೋ. ನನ್ ಬಗ್ಗೆ ಅವ್ರಿಗೆ ಮೊದ್ಲು ಹೇಗೆ ಗೌರವ ಆಯ್ತೋ ಈಗ್ಲೂ ಹಾಗೆ ಇದೆ. ನೀನ್ ಅವ್ರನ್ನ ವಹಿಸ್ಕೊಂಡು ಮಾತಾಡ್ಬೇಡಮ್ಮ. ನನ್ ಮಾತು ನಂಬು. ಆದ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ನಿನ್ನ ಹತ್ರ ಬಂದು ಏನೋ ಕೇಳ್ಬೇಕು? ಇದೆಲ್ಲ ನಿನ್ನ ಕುಕ್ಸಕ್ ಮಾಡ್ತಿರೋ ತಂತ್ರ ಅನ್ನಿಸ್ತಿದೆ ಅಮ್ಮ. ಈ ಸಮಸ್ಯೆನ ಬಗೆಹರಿಸಲೇಬೇಕು. ಬಿಡಮ್ಮ ನನ್ನ ಕೈನ. ಅಗಸ್ತ್ಯ, ನನ್ ಮೇಲೆ ಆಣೆ. ಈ ವಿಷಯದ ಬಗ್ಗೆ ಊರಿನ ಜನಗಳ ಹತ್ರ ನೀನ್ ಮಾತಾಡಬಾರ್ದು. ಅಮ್ಮ, ಹೇಳ್ಬೇಕಾಗಿರೋದನ್ನ ಹೇಳಿದೀನಿ. ಇದ್ರ ಮೇಲೆ ನಿನಗ್ ಬಿಟ್ಟಿದ್ದು. ಯಾವುದೇ ಕಾರಣಕ್ಕೂ ಅಗಸ್ತ್ಯನ್ಗೆ ಈ ವಿಷಯ ಗೊತ್ತಾಗಬಾರ್ದು. ಅವನ್ ತನಕ ಹೋಗಲ್ಲ ಅಂತ ಅನ್ಕೊಂಡಿದೀನಿ. ಸರಿ ಅಮ್ಮವ್ರೆ. ನಾನ್ ನಿನಗೆ ಹೇಳಿದೆ ತಾನೆ ಅಗಸ್ತ್ಯನಿಗೆ ಗೊತ್ತಾಗ್ಬಾರ್ದು ಅಂತ. ನನ್ನ ಮಾತು ಮೀರಿ ಹೇಳೋ ಅವಶ್ಯಕತೆ ಏನಿತ್ತು? ಇಲ್ಲ ಅಮ್ಮವ್ರೆ, ನಾನು ಅವ್ರಿಗೇನು ಹೇಳಿಲ್ಲ. ನೀನ್ ಹೇಳಲಿಲ್ಲ ಅಂದ್ರೆ ಈ ವಿಷಯ ಅವನ್ಗೆ ಹೇಗೆ ಗೊತ್ತಾಗತ್ತೆ? ಏನು ಉದ್ದೇಶ ಇಟ್ಕೊಂಡು ಅಗಸ್ತ್ಯನ್ಗೆ ಈ ವಿಷಯ ಹೇಳ್ದೆ? ಅಯ್ಯೋ ಅಮ್ಮವ್ರೆ, ನೀನ್ ಹೀಗ್ ಮಾಡ್ತೀಯ ಅಂತ ಅಂದ್ಕೊಂಡಿರಲ್ಲ ಭಕ್ತಿ.
ನಾನಿವತ್ತು ಅಗಸ್ತ್ಯನ್ ತಡೆದೇ ಹೋಗಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ? ಅವನ್ ಪ್ರಾಣಕ್ಕೆ ಸಂಸ್ಕಾರ ಬಂದಿರೋದು. ದೊಡ್ಡೋರ್ ಮಾತಲ್ಲಿ ಅರ್ಥ ಇರುತ್ತೆ ಭಕ್ತಿ. ನೀ ನನ್ನ ಮಾತನ್ನ ಧೈರ್ಯವಾಗಿ ನಂಬೋದು. ಮೊದಲನೇ ಬಾರಿ ಅತ್ತೆ ಬೈಗಳನ್ನ ಹೇಗ್ ರಿಸೀವ್ ಮಾಡ್ತೀಯ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೆ. ನಮ್ಮನೆ ವಿಷಯದಿಂದ ನೀವು ದೂರ ಇದ್ರೆ ಒಳ್ಳೇದು. ಓ, ತುಂಬಾನೇ ಕೋಪ ಬಂದಿರೋ ಹಾಗಿದೆ. ನಿಮಗೆ ಹೇಳ್ತಿರೋದು ಇಲ್ಲಿಂದ ಹೋಗಿ ಅಂತ. ಹೋಗ್ಬೇಕಾಗಿರೋದು ನೀನು. ಇದನ್ನ ನಾನು ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ನೀವ ಅಗಸ್ತ್ಯನ್ಗೆ ವಿಷಯನ ಹೇಳಿದ್ದು? ಇಷ್ಟೊತ್ ಬೇಕಾಯ್ತಾ ಈ ವಿಷಯ ಗೊತ್ತಾಗೋದಕ್ಕೆ? ಈ ರೀತಿ ಯಾಕೆ ಮಾಡಿದ್ರಿ? ಇದರಿಂದ ನಿಮಗೇನಾಗ್ಬೇಕು? ನನಗೆ ಈ ಮನೇಲಿರೋ ಸುಖ, ಶಾಂತಿ, ನೆಮ್ಮದಿನ ಕದಡ್ಬೇಕು. ಆಗ್ಲೇ ನಾನು ಬದುಕಿದೀನಿ ಅನ್ಸೋದು. ಎಂತ ಕೆಟ್ಟ ಮನಸ್ಥಿತಿ ನಿಮ್ದು. ನಿಮ್ ಬಗ್ಗೆ ಕಾಳಜಿ ತೋರಿಸ್ತಿರೋ ಜನದ ಬಗ್ಗೆನೇ ಇಷ್ಟು ಹೊಟ್ಟೆ ಕಿಚ್ಚ. ಇದು ನಿನ್ ಪ್ರಕಾರ ಹೊಟ್ಟೆ ಕಿಚ್ಚಾದ್ರೆ ನನ್ ಪ್ರಕಾರ ಇದೇ ಪ್ರೀತಿ. ಛಾಯಾ, ಈಗ್ಲೂ ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ಎಲ್ಲಾರ ಮನ್ಸನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ ಅಂದ್ರೆ ಈ ರೀತಿ ಕುತಂತ್ರದಿಂದನೂ ಗೆಲ್ಲೋಕ್ ಸಾಧ್ಯ ಇಲ್ಲ. ಪರವಾಗಿಲ್ಲ, ವಾರದಲ್ಲಿ 3 ಸತಿ ಜಗಳ ಆದ್ರೇನೆ ಒಬ್ರನ್ ಕಂಡ್ರೆ ಇನ್ನೊಬ್ರು ದ್ವೇಷ ಮಾಡೋದಕ್ಕಾಗದು. ಒಟ್ನಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನ ಮನೆಯಿಂದ ಹೇಗ್ ಆಚೆ ತಳ್ಳಿದ್ರೋ ಹಾಗೆ ನಿನ್ನನ್ನು ಎಲ್ಲರೂ ಸೇರ್ಕೊಂಡ್ ಮನೆಯಿಂದ ಆಚೆ ತಳ್ಳೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ಈ ಮನೆ ಸೊಸೆ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ನೆನಪಿರ್ಲಿ. ಈ ಭಕ್ತಿ ಅದಕ್ಕೆಲ್ಲ ಆಸ್ಪದ ಕೊಡಲ್ಲ. ಹೋ, ಈ ಮನೆ ಸೊಸೆ. ನಿಜ ಏನ್ ಗೊತ್ತಾ ಭಕ್ತಿ, ಅಗಸ್ತ್ಯ ನಿನ್ ಜೊತೆ ಇರೋದಕ್ಕಿಂತ ಜಾಸ್ತಿ ನನ್ ಜೊತೆ ಕಾಲ ಕಳೆದಿದ್ದಾನೆ ಅನ್ನೋದ್ನ ಮರಿಬೇಡ. ಹಾಗೆ ಅಗಸ್ತ್ಯ ನನಗ್ ತಾಳಿ ಕಟ್ಟಿರೋ ಗಂಡ ಅನ್ನೋದನ್ನ ಮರಿಬೇಡ. ಸರಿ, ಹಾಗಿದ್ರೆ ನೀನಾ ನಾನಾ ಅಂತ ನೋಡೇ ಬಿಡೋಣ. ಹಾಗೆ ಇದು ನೆನಪಿರ್ಲಿ, ನನ್ನ ಪರಿವಾರಕ್ಕೊಂದು ಸಣ್ಣ ತೊಂದರೆ ಆದ್ರೂ ಈ ಭಕ್ತಿ ಸುಮ್ಮನೆ ಇರೋದಿಲ್ಲ. ನೆನಪಿಡ್ಕೊ.